ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋನಲ್ಲಿ ಈ ರೀತಿ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ತಾ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲೇ ಅಲರ್ಟ್ ಮಿಷನ್ ಆಪ್ನ ಈ ರೀತಿ ಓಪನ್ ಮಾಡ್ಕೊಂಡು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇದರಲ್ಲಿ ಯಾವ ರೇಷನ್ ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ 9:16 ರೇಷನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕ್ರಿಯೇಟ್ ಪ್ಯಾಟರ್ನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋನಲ್ಲಿ ಹೋಗಿ ನೀವು ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೋದು. ನಾನಿಲ್ಲಿ ವಿಡಿಯೋನಲ್ಲಿರೋ ಸಾಂಗ್ನ ತೊಗೋತಾ ಇದ್ದೀನಿ. ಈ ರೀತಿ ನೀವು ಕೂಡ ತೊಗೋಬೋದು. ವಿಡಿಯೋನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು 3 ಡಾಟ್ ಮೇಲೆ ಹೋಗಿ ಇಲ್ಲಿ ನೋಡ್ಕೊಳ್ಳಿ, ಎಕ್ಸ್ಟ್ರಾಕ್ಟ್ ವಿಡಿಯೋ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಾಂಗ್ ಬೇರೆ ಆಗಿಬಿಡುತ್ತೆ. ವಿಡಿಯೋನ ಡಿಲೀಟ್ ಮಾಡ್ಕೊಂಬಿಡಿ. ಈ ರೀತಿ ಆದಮೇಲೆ ಇವಾಗ ಏನು ಮಾಡ್ಬೇಕಂದ್ರೆ ನಿಮಗೆ ಬ್ಯಾಕ್ಗ್ರೌಂಡ್ ವಿಡಿಯೋನ ಆ್ಯಡ್ ಮಾಡ್ಕೊಳ್ಳಿ ನೀವು. ಮತ್ತು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೀಡಿಯಾನಲ್ಲಿ ಬಂದು ನೀವು ಬ್ಯಾಕ್ಗ್ರೌಂಡ್ ವಿಡಿಯೋ ನೋಡ್ಕೊಳ್ಳಿ ಎಲ್ಲಿದೆ, ಅಲ್ಲಿದೆ ಇಂಪೋರ್ಟ್ ಮಾಡ್ಕೊಳ್ಳಿ. ಈ ರೀತಿ ಬ್ಯಾಕ್ಗ್ರೌಂಡ್ ವಿಡಿಯೋನ ಮೇಲ್ಗಡೆ ಪ್ಲಸ್ ಐಕಾನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಈ ರೀತಿ ಬ್ಯಾಕ್ಗ್ರೌಂಡ್ ವಿಡಿಯೋ ಬೇಕಂದರೆ ನೀವು Pinterest ಆ್ಯಪ್ನಲ್ಲಿ ಸಿಗುತ್ತೆ, ಅಲ್ಲಿಂದನೇ ತೊಗೋಬೋದು. ಇದೇ ವಿಡಿಯೋ ಬೇಕಂದ್ರೆ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ತೊಗೋಬೋದು ನೀವು. ಮತ್ತು ಜಾಸ್ತಿ ವಿಡಿಯೋ ಇದ್ದರೆ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಇವಾಗ ಏನು ಮಾಡ್ಬೇಕಂದ್ರೆ ಲಿರಿಕ್ಸ್ನ ಬರ್ಕೋಬೇಕು. ಲಿರಿಕ್ಸ್ನ ಬರ್ಕೊಳ್ಳೋಂಥ ಮುಂಚೆ ನೀವು ಸೆಲೆಕ್ಟ್ ಮಾಡ್ಕೊಂಡು ಸೌಂಡ್ನ 0 ಮಾಡ್ಕೊಂಬಿಡಿ. ಸೌಂಡ್ನ 0 ಮಾಡ್ಕೊಂಡ್ಮೇಲೆ ಸಾಂಗ್ ಬಿಟ್ ಮಾರ್ಕನ್ನು ಹಚ್ಚೋಣ. ಇಲ್ಲಿ ಬಂದು ಒಂದು ಬೀಟ್ ಮಾರ್ಕು, ಒಂದು ಲೇಯರ್ ಆಯಿತಾ. ಮತ್ತು ನೆಕ್ಸ್ಟು ಇಲ್ಲಿ ಒಂದು ಬೀಟ್ ಮಾರ್ಕು, ಇದೇ ರೀತಿ ಮುಂದ್ಗಡೆ ಇಲ್ಲಿ ಒಂದು ಬೀಟ್ ಮಾರ್ಕ್. ಇದೇ ರೀತಿ ನಿಮ್ಮ ಸಾಂಗ್ ನೋಡ್ಕೊಳ್ಳಿ. ಇಲ್ಲಿವರೆಗೂ ಅಲ್ಲಿವರೆಗೂ ಬೀಟ್ ಮಾರ್ಕನ್ನು ಹಚ್ಕೊಂಡಾದ್ಮೇಲೆ ಇವಾಗ ಏನು ಮಾಡಬೇಕಂದ್ರೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೇಲೆ ಕಾಣುತ್ತೆ ಲೆನ್ಸನ್ನು ಈ ರೀತಿ ಇಟ್ಕೊಂಡು ಫಾಂಟ್ನಲ್ಲಿ ಈ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾಂಟ್ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ಸೈಜ್ನ 36 ಇಟ್ಕೊಳ್ಳಿ. ಕಲರ್ನ ವೈಟ್ ಇಟ್ಕೊಳ್ಳಿ. ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇವಾಗ ಸಾಂಗ್ನ ಚೆನ್ನಾಗಿ ಕೇಳ್ಕೊಂಡಿರ್ತೀರ, ಅದೇ ಲಿರಿಕ್ಸ್ನ ಇಲ್ಲಿ ಬರ್ಕೋಬೇಕು. ಇಷ್ಟು ಬರೆದು ಈ ರೀತಿ ಕೆಳಗಡೆ ಮಾಡ್ಕೊಂಡು ಬಂದ ಅಂತ ಈ ರೀತಿ ಬರ್ಕೊಂಡು ರೆಡ್ ಮೇಲೆ ಕ್ಲಿಕ್ ಮತ್ತು ಬಿಟ್ ಮೇಲೆ ಬಂದು ಕಟ್ ಮಾಡ್ಕೊಳ್ಳಿ. ನಾನು ಈ ರೀತಿ ಲಿರಿಕ್ಸ್ನ ಇಡ್ತಾ ಇದ್ದೀನಿ. ನೀವು ಬೇಕಾದರೆ ಈ ರೀತಿ ಕ್ಯಾನ್ಸಲ್ ಮಾಡ್ಕೊಂಡು ಒಂದು ಸೈಡ್ನೂ ಕೂಡ ಇಡ್ಬೋದು. ಈ ರೀತಿ ನಾನು ಇವಾಗ ಈ ರೀತಿ ಇಡ್ತಾ ಇದ್ದೀನಿ. ರೆಡ್ ಮೇಲೆ ಕ್ಲಿಕ್. ಈ ರೀತಿ ಆದಮೇಲೆ ಇದೇ ರೀತಿ ನೆಕ್ಸ್ಟ್ ಲಿರಿಕ್ಸ್ನ ಬರ್ಕೊಳ್ಳಿ. ಇದನ್ನು ಈ ರೀತಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಈ ರೀತಿ ಬರ್ಕೊಂಡು ರೇಟ್ ಮೇಲೆ ಕ್ಲಿಕ್ ಮತ್ತು ಬಿಟ್ ಮೇಲೆ ಒಂದು ಕಟ್. ಇದೇ ರೀತಿ ನೀವು ನೋಡ್ಕೊಳ್ಳಿ. ಸಾಂಗ್ ಇಲ್ಲಿ ಹೋಗಿದೆ ಅಲ್ಲಿವರೆಗೂ ಈ ರೀತಿ ಮಾಡ್ಕೊಳ್ಳಿ. ಇಷ್ಟಾದ್ಮೇಲೆ ಇವಾಗ ಏನು ಮಾಡ್ಬೇಕಂದ್ರೆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ಗ್ರೌಂಡ್ ವಿಡಿಯೋನ ಇದನ್ನು ಈ ರೀತಿ ಬ್ಲೆಂಡಿಂಗ್ ಆಪೋಸಿಟ್ನಲ್ಲಿ ಹೋಗಿ ಇದನ್ನು 70 ಇಟ್ಕೊಳ್ಳಿ. 70 ಆಯಿತು. 70 ಈ ರೀತಿ ಇಟ್ಕೊಂಡಾದ್ಮೇಲೆ ನೀವು ವಿಡಿಯೋ ಅನುಸಾರ ಇಟ್ಕೊಳ್ಳಿ. ನೀವು ಈ ರೀತಿ ಇಟ್ಕೊಂಡು ಮತ್ತು ಇವಾಗ ಏನು ಮಾಡ್ಬೇಕಂದ್ರೆ ಬ್ಯಾಗ್ ಬಂದಾಗ ನಾನು ನಿಮಗೆ ಪ್ರಿಸೆಟ್ ಲಿಂಕ್ನ ಕೊಟ್ಟಿರ್ತೀನಿ, ಅದನ್ನು ಓಪನ್ ಮಾಡ್ಕೊಂಡ್ಮೇಲೆ ಲಿರಿಕ್ಸ್ ಲೇಯರ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಫೆಕ್ಟ್ನಲ್ಲಿ ಥ್ರೋಡೌಟ್ನಲ್ಲಿ ಕಾಪಿ ಮಾಡ್ಕೊಂಡು ಮತ್ತೆ ಬ್ಯಾಗ್ ಬಂದು ನೀವು ಮಾಡಿರೋ ವಿಡಿಯೋನಲ್ಲಿ ಬಂದು ಲಿರಿಕ್ಸ್ ಲೇಯರ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇಫೆಕ್ಟ್ನಲ್ಲಿ ಥ್ರೋಡೌಟ್ನಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸಿಂಪಲ್ ಇದೆ. ಈ ರೀತಿ ನೋಡ್ಕೊಳ್ಳಿ, ಲಿರಿಕ್ಸ್ ಆಗಿಬಿಡುತ್ತೆ. ಇದೇ ರೀತಿ ಎಲ್ಲ ಲಿರಿಕ್ಸ್ಗೆ ಈ ರೀತಿ ಪೇಸ್ಟ್ ನೋಡ್ಕೊಳ್ಳಿ. ಇವಾಗ ಈ ರೀತಿ ನಮ್ಮ ವಿಡಿಯೋ ಆಗಿಬಿಡುತ್ತೆ. ಈ ರೀತಿ ಆದಮೇಲೆ ನಿಮ್ಮ ಕೆಳಗಡೆ ಇಲ್ಲಿ ಚಾನಲ್ ಲೋಗೋನ ಕೂಡ ಹಾಕ್ಬೋದು. ಇಷ್ಟಾದಮೇಲೆ ನಮ್ಮ ವಿಡಿಯೋ ಕಂಪ್ಲೀಟ್ ಆಗಿಬಿಡುತ್ತೆ. ಕಂಪ್ಲೀಟ್ ಆದಮೇಲೆ ಮೇಲೆ ಕಾಣುತ್ತೆ ಆರೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಇರುತ್ತೆ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಸೇವ್ ಆಗಿಬಿಡುತ್ತೆ.